ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈರಿವ ಟ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರಿಗೂ ಫಸ್ಟು ನಾನು ಸಾರಿನ ಕೇಳ್ತೀನಿ. ಯಾಕೆ ಅಂದರೆ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ, ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇದರಿಂದ ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ, ರೀಡಿಂಗ್ ಮಾಡೋದಕ್ಕೆ ಆಗಲಿಲ್ಲ. ಕೆಲವೊಬ್ಬರು ಮೆಸೇಜಲ್ಲಿ ಕೂಡ ಕೇಳಿದ್ರಿ ಪರ್ಸ್ನಲ್ಲಾಗಿ, ಯಾಕೆ ಮೇಡಮ್ ರೀಡಿಂಗ್ನ ಮಾಡ್ತಾಯಿಲ್ಲ ಅಂತ. ಅವ್ರಿಗೂ ಕೂಡ ಹೇಳಿದ್ದೀನಿ, ಹೆಲ್ತ್ ಪ್ರಾಬ್ಲಮ್ ಇದೆ, ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದೆ. ಡಿಸೆಂಬರ್ ಮಂತಿಂದು ರೀಡಿಂಗು ಆಗಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಗಿರೋದ್ರಿಂದ ಎಲ್ರಿಗೂ ದಯವಿಟ್ಟು ಸಾರಿ ಕೇಳ್ತಾ ಇದ್ದೀನಿ, ಕ್ಷಮೆನ ಕೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಡಿಸೆಂಬರ್ ಮಂತ್ಲಿ ರೀಡಿಂಗ್ ನೋಡುವ. ಡಿಸೆಂಬರಲ್ಲಿ ಮೊದಲಿಗೆ ಮೇಷರಾಶಿಯವರ ಮಂತ್ಲಿ ರೀಡಿಂಗ್ ನೋಡುವ. ನಿಮ್ಮ ಮೇಷರಾಶಿ ಯಾರ್ದೆಲ್ಲ ಮೇಷರಾಶಿ ಇದೆ ಅವ್ರಿಗೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಏನಾಗೋದಿದೆ, ಅಥವಾ ಈ ವರ್ಷದ ಕೊನೆ ತಿಂಗಳು 2024 ವರ್ಷದ ಕೊನೆ ತಿಂಗಳು ಏನೇನು ಬದಲಾವಣೆ ಆಗೋದಿದೆ, ಅಥವಾ ನಿಮಗೆ ಏನು ಬರೋ ಅಂಥದ್ದಿದೆ ನಿಮ್ಮ ಜೀವನದಲ್ಲಿ ಅನ್ನೋ ಅಂಥದ್ದನ್ನು ನೋಡುವ. ಮೇಷರಾಶಿಯವರ ಡಿಸೆಂಬರ್ ತಿಂಗಳು ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾಯಿದೆ ನಿಮಗೆ ಅಂತ ನೋಡುವ. ಓಕೆ, ಗಂಗಾ ಮಾತೆ ಬಂದಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾರೆ, ನಟರಾಜ ಪ್ರಭುಗಳು ಬಂದಿದ್ದಾರೆ. ಮೇಷರಾಶಿಯವರಿಗೆ ಮೊದಲನೇದಾಗಿ ಏನಿದೆ ಅನ್ನೋಂಥದ್ದಾದರೆ, ದಯವಿಟ್ಟು ಮೇಷರಾಶಿಯವರ ಡಿಸೆಂಬರ್ ತಿಂಗಳಿನಲ್ಲಿ ಆದಷ್ಟು ನೀರಿರೋ ಕಡೆ ಒಂದು ಪ್ರಯಾಣ ಅಂತ ಮಾಡಿದ್ರೆ, ಅಥವಾ ನೀರಿರೋ ಜಾಗದಲ್ಲಿ ಇದ್ದರೆ ದಯವಿಟ್ಟು ಆದಷ್ಟು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ನೀರಿಂದ ಅಪಾಯ ಆಗುವಂಥದ್ದು ಇದೆ. ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ಮತ್ತು ಯಾರೆಲ್ಲ ಗಂಗಮ್ಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಅಥವಾ ಮಾಡೋ ಒಂದು ರೂಢಿನ ಬೆಳೆಸ್ಕೊಂಡು ಬಂದಿರೋ ಅಂಥವ್ರು ಯಾರೆಲ್ಲ ಇದ್ದೀರಾ, ದಯವಿಟ್ಟು ಆ ರೂಢಿನ ನಿಲ್ಲಿಸೋದಕ್ಕೆ ಹೋಗಬೇಡಿ, ಮಾಡಿಕೊಂಡು ಮುಂದುವರಿಸ್ಕೊಂಡು ಬನ್ನಿ ಅಂಥದ್ದು ಇರೋವಂಥದ್ದು. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋವಂಥದ್ದು ಇದೆ. ಮತ್ತು ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ತಾಮ್ರದ ಬಿಂದಿಗೆ ಅಥವಾ ಸ್ಟೀಲ್ ಬಿಂದಿಗೆಯಲ್ಲಿ ನೀರನ್ನು ಪ್ರತಿನಿತ್ಯ ಬದಲಾಯಿಸಿ ಇಟ್ಟು ನೀವು ದಿನನಿತ್ಯ ನಿಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ಒಳ್ಳೆಯದು ಆಗುತ್ತೆ, ಒಳ್ಳೆಯ ಬದಲಾವಣೆ ಬರುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇರೋವಂಥದ್ದು. ಯಾರ ಮನೆಯಲ್ಲಿ ಸಮಸ್ಯೆಗಳಿದೆ, ಖಂಡಿತವಾಗ್ಲೂ ಎಷ್ಟೇ ದುಡಿದ್ರೂ ಕೂಡ ಇಲ್ಲಿ ನಮ್ಮ ಕೈಯಲ್ಲಿ ನಿಲ್ತಿಲ್ಲ ಅನ್ನೋವಂಥ ಒಂದು ಯೋಚನೆನ ಮಾಡ್ತಾಯಿದ್ರೆ, ಖಂಡಿತವಾಗ್ಲೂ ತಾಮ್ರದ ಬಿಂದಿಗೆ ಅಥವಾ ಒಂದು ಸ್ಟೀಲ್ ಬಿಂದಿಗೆ ಆಗಿರ್ಬೋದು, ಆ ಬಿಂದಿಗೆಯಲ್ಲಿ ದಿನನಿತ್ಯ ಒಂದು ಹೊಸ ನೀರನ್ನು ತಂದು ಅಡುಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ನೀವು ನಿಮ್ಮ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗೋದ್ರಿಂದ ಕೂಡ ಒಂದು ಒಳ್ಳೆಯ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ. ಅಡುಗೆ ಮನೆಯಲ್ಲಿ ಖಾಲಿ ಇರಬಾರ್ದು ಅನ್ನುವಂಥದ್ದು ಇಲ್ಲಿ ಇರೋವಂಥದ್ದು. ಆ ತುಂಬಿದ ಬಿಂದಿಗೆ ನಿಮ್ಮ ಮನೆಯಲ್ಲಿ ಹೇಗೆ ಇರುತ್ತೆ ಅದೇ ರೀತಿ ನಿಮ್ಮ ಮನೆ ತುಂಬದ ಹಾಗೆ ಇರುತ್ತೆ ಅನ್ನೋವಂಥ ಒಂದು ಸಂದೇಶ ಇಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಶ್ರೀಕೃಷ್ಣ ಪರಮಾತ್ಮರ ಆಶೀರ್ವಾದ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ತುಂಬ ಪ್ರೀತಿ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ತುಂಬ ಪ್ರೀತಿ ಬರ್ತಾ ಇರೋವಂಥದ್ದು ನಿಮ್ಮ ಜೀವನಕ್ಕೆ. ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಿರೋವಂಥದ್ದಿದೆ. ನಿಮ್ಮ ಒಂದು ಲವ್ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಖಂಡಿತವಾಗ್ಲೂ ಯಾರೆಲ್ಲ ಒಂದು ನಿಮ್ಮ ಲವ್ ಲೈಫಲ್ಲಿ ಅಥವಾ ಲವ್ ಮಾಡ್ತಾ ಎಷ್ಟು ಏನೆಲ್ಲ ಸಫರ್ ಮಾಡ್ತಾಯಿದ್ರಿ, ಚಾಲೆಂಜಸ್ನ ಎದುರಿಸ್ತಾ ಇದ್ರಿ, ಖಂಡಿತವಾಗ್ಲೂ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಮೇಷರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋಂಥದ್ದು. ತುಂಬ ಪ್ರೀತಿ ಪಾತ್ರರಾಗಿರ್ತೀರ. ನಿಮ್ಮನ್ನು ನಿಮಗೆ ಸಿಗೋವಂಥವ್ರು ಕೂಡ ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ಪಾತ್ರರಾಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಪ್ರೀತಿನಲ್ಲಿ ಒಳ್ಳೆಯ ಯಶಸ್ಸು ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಅನ್ನೋವಂಥದ್ದು. ಯಾರೆಲ್ಲ ಒಂದು ಆರ್ಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಸಂಗೀತ ಇರ್ಬೋದು ಅಥವಾ ಡ್ಯಾನ್ಸಲ್ಲಿ ಇರ್ಬೋದು, ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಗುವಂಥದ್ದು ಇದೆ. ಮತ್ತು ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋವಂಥದ್ದು ಇದೆ. ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ, ಗೆಲುವು ಸಿಗುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಮತ್ತು ನಿಮ್ಮ ಜೀವನದಲ್ಲಿ ಏನೆಲ್ಲ ಇದೆ, ಕೆಡಕು ಅನ್ನೋವಂಥದ್ದು ಏನಿದೆ ಅದನ್ನೆಲ್ಲದನ್ನು ಕೂಡ ಶಿವ ಬಂದು
ನಾನು ತೊಗೊಂಡು ಹೋಗ್ತೀನಿ, ಅದನ್ನೆಲ್ಲದನ್ನು ನಾನು ತೊಗೊಂಡು ಹೋಗ್ತೀನಿ, ಅದನ್ನೆಲ್ಲ ನಾನು ಸುಟ್ಟಾಕ್ತೀನಿ, ನಿಮ್ಮ ಲೈಫಲ್ಲಿ ಏನಿದೆ ಅದನ್ನೆಲ್ಲದನ್ನು ನಾನು ಸುಟ್ಟಾಕಿ ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆನ ನಾನು ತರ್ತೀನಿ ಅಂತ. ಅವ್ರ ಜೊತೆಯಲ್ಲಿ ಗಣೇಶ ಕೂಡ ಬರ್ತಿದ್ದಾರೆ. ಗಣೇಶ ಬರೋದೇ ನಮ್ಮ ವಿಘ್ನಗಳನ್ನು ನಾಶ ಮಾಡೋದಕ್ಕೆ. ಅದಕ್ಕೋಸ್ಕರ ಅವ್ರು ಹೇಳ್ತಿರೋದು, ನಾನು ನಿನ್ನ ಜೀವನದಲ್ಲಿ ಇರೋವಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಸುಟ್ಟಾಕಿ ಹೋಗ್ತೀನಿ. ಗಣೇಶ ಬಂದು ನಿನ್ನ ಜೀವನದಲ್ಲಿ ಅವರು ಕೂಡ ಬಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ವಿಘ್ನಗಳಿದೆ ಅವೆಲ್ಲದನ್ನು ವಿನಾಶ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ಒಂದು ಬದಲಾವಣೆ ಅನ್ನೋದನ್ನು ತಂದುಕೊಡ್ತಾರೆ ಅನ್ನೋವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ಬೇರೆ ಒಬ್ಬರು ಲೈಫ್ಗಾಗಲಿ ಬೇರೆ ಒಬ್ಬರ ಜೀವನಕ್ಕಾಗಲಿ ನೀವು ನಿಮ್ಮ ಲೈಫನ್ನು ಯಾವುದೇ ರೀತಿಯ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ, ಕೆಲವೊಂದು ಸಲ ತುಂಬ ಬ್ಯಾಲೆನ್ಸಿಂಗ್ ಎನರ್ಜಿನಲ್ಲಿ ಇರ್ತೀರ ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವು. ಮತ್ತು ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ತುಂಬ ದೊಡ್ಡದಾಗಿ ಕೂಡ ನೋಡೋವಂಥದ್ದು ಇದೆ. ಯಾವ ರೀತಿ ಅಂತಂದರೆ, ನಿಮ್ಮ ಲೈಫನ್ನು ನೀವು ಒಂದು ದೊಡ್ಡ ಮಿರರ್ ಅಥವಾ ದೊಡ್ಡ ಒಂದು ಸ್ಕ್ರೀನಲ್ಲಿ ಒಂದು ಏನಾದರೂ ಒಬ್ಬರು ಜೀವನನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ, ಇಲ್ಲ ಇಂಥ ವ್ಯಕ್ತಿಗಳು ಈ ರೀತಿ ಆಗಬೇಕು, ಅದನ್ನು ನಾನು ಯಾವಾಗ ನೋಡ್ತೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಅದನ್ನು ನೋಡೋವಂಥದ್ದು ಇದೆ. ದೊಡ್ಡ ಒಂದು ಸ್ಕ್ರೀನಲ್ಲಿ ನೀವು ಒಂದು ಪಿಕ್ಚರನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ನೋಡ್ತೀರಾ. ಬೇರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಅದನ್ನು ಕಾಣುವಂಥದ್ದು ಇದೆ. ಸ್ವಲ್ಪ ಸ್ಪಿರಿಚುಯಾಲಿಟಿಲಿ ಒಂದು ಬ್ಯಾಲೆನ್ಸ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಮೀನರಾಶಿಯವರು, ಧನಸು ರಾಶಿಯವರು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಎಮೋಷನ್ಸ್ ಅನ್ನೋದನ್ನು ಜಾಸ್ತಿ ಕಟ್ಟಿಡೋದಕ್ಕೆ ಹೋಗಬೇಡಿ. ಏನಿದೆ ಅದನ್ನು ಫೀಲಿಂಗ್ನ ಹೇಳ್ಕೊಳ್ಳಿ. ಯಾವಾಗಲೂ ನಿಮ್ಮ ಎಮೋಷನ್ ಅನ್ನೋದು ಹೈಯಲ್ಲೇ ಇರಬೇಕು, ಲೋ ಆಗೋದಕ್ಕೆ ಹೋಗಬೇಡಿ. ನಿಮ್ಮ ಕೋಪ ಮನಸ್ಸು ಏನಿದೆ ಅದನ್ನೆಲ್ಲದನ್ನು ಕಟ್ಟಿಟ್ಟು ನಿಮ್ಮ ಯಶಸ್ಸಿನ ಕಡೆ, ನಿಮ್ಮ ಗೆಲುವಿನ ಕಡೆ ಗಮನನ ಕೊಡಿ. ಖಂಡಿತವಾಗ್ಲೂ ಆಗ ನೀವು ಯಶಸ್ಸನ್ನೋದನ್ನು ಕಾಣ್ತೀರಾ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ ಮೇಷರಾಶಿಯವರಿಗೆ. ಬನ್ನಿ ಟ್ಯಾರೋಯಿಂದ ಏನು ಗೈಡೆನ್ಸ್ ಸಿಗುತ್ತೆ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಅಂತ ನೋಡುವ. ಓಕೆ, ಥ್ಯಾಂಕ್ ಯು. ಆಗಲೇ ಹೇಳಿದಾಗೆ ತುಂಬಾ ಚಾಲೆಂಜಸ್ ಅನ್ನೋದನ್ನು ಎದುರಿಸ್ಬೇಕಾಗುತ್ತೆ. ಎಲ್ಲ ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊತೀರಾ, ಹೋಗ್ಲೋ ಬೇಡವೋ ಅಂತ ಕೂಡ ಯೋಚನೆನ ಮಾಡ್ತೀರಾ. ತುಂಬ ಕನ್ಫ್ಯೂಷನ್ ಆಗಿ ಕೂಡ ಇರ್ತೀರಾ. ಮೈಂಡ್ಗೆ ಕೆಲವೊಬ್ಬರು ನಿಮ್ಮ ಲೈಫಲ್ಲಿ ಮೈಂಡ್ಗೆ ಮಾಡೋವಂಥದ್ದು ಕೂಡ ಇದೆ. ನಿಮ್ಮ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಬರೋವಂಥದ್ದು ಇದೆ. ಮೋಸ ಮಾಡೋವಂಥವ್ರು ಕೂಡ ಇದ್ದಾರೆ ನಿಮ್ಮ ಲೈಫಲ್ಲಿ. ಈ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವೊಬ್ಬರಿಂದ ಮೋಸ ಕೂಡ ಹೋಗ್ತೀರ. ನೀವು ಯಾರನ್ನ ತುಂಬ ನಂಬಿದ್ರಿ ಅವರಿಂದ ಮೋಸ ಹೋಗೋವಂಥದ್ದು ಇದೆ. ಆದರೆ ಖಂಡಿತವಾಗ್ಲೂ ನೀವೊಬ್ಬರು ಸ್ಟಾರ್ ಇದ್ದೀರಾ. ನೀವೇನೇ ಅಂದ್ಕೊಂಡ್ರು ಕೂಡ ಮಾಡೋವಂಥ ವ್ಯಕ್ತಿಗಳಿದ್ದೀರಾ. ನೀವು ಮಾಡೋವಂಥ ವ್ಯಕ್ತಿಗಳಾಗಿರ್ತೀರ. ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವೇನೇ ಅಂದ್ಕೊಂಡ್ರು ಅದನ್ನೆಲ್ಲದನ್ನು ಮಾಡ್ತೀರಾ. ಒಂದು ಟ್ರಾವೆಲಿಂಗ್ ಕೂಡ ಮಾಡೋವಂಥದ್ದು ಇದೆ. ತುಂಬ ತಾಳ್ಮೆಯಿಂದ ಕೂಡ ಯೋಚನೆನ ಮಾಡೋವಂಥವರು ಈ ಮೇಷರಾಶಿಯವರು ಆಗಿರ್ತೀರ. ತುಂಬಾ ಚಾಲೆಂಜಸ್ನ ಎದುರಿಸುವಂಥದ್ದು. ಕೆಲವೊಬ್ಬರು ವ್ಯಕ್ತಿಗಳ ಜೊತೆ ನಿಮ್ಮ ಕೆಲಸಕ್ಕೆ ಮಾಡುವಂಥ ಜಾಗಗಳಲ್ಲಿ ಆಗಿರ್ಬೋದು, ಅಥವಾ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಅಥವಾ ಫ್ಯಾಮಿಲಿನಲ್ಲಿ ಆಗಿರ್ಬೋದು, ಸ್ವಲ್ಪ ಜಗಳ ಆಗೋವಂಥದ್ದು ಇರುವಂಥದ್ದು ಇದೆ. ಆದ್ದರಿಂದ ದಯವಿಟ್ಟು ಸ್ವಲ್ಪ ನೀವೇ ತಾಳ್ಮೆಯಿಂದ ಇರಬೇಕಾಗುತ್ತೆ. ತಾಳ್ಮೆಯಿಂದ ಇದ್ದಷ್ಟು ಯಾವುದೇ ರೀತಿಯ ಒಂದು ಜಗಳ ಆಗಿರ್ಬೋದು, ಯಾವುದೇ ಮನಸ್ತಾಪ ಆಗಿರ್ಬೋದು ಆಗೋದಿಲ್ಲ ಅನ್ನೋವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಮತ್ತು ವರ್ಲ್ಡ್ ಟ್ರಿಪ್ ಮಾಡೋವಂಥದ್ದು ಇದೆ. ದೇಶ ಸುತ್ತೋ ಒಂದು ಯೋಚನೆ ಕೂಡ ಮಾಡ್ತೀರಾ ಈ ಡಿಸೆಂಬರ್ ತಿಂಗಳಿನಲ್ಲಿ. ಎಲ್ಲದನ್ನು ಬಿಟ್ಟು ಒಂಟಿಯಾಗಿ ಒಂದು ದೇಶ ಸುತ್ತೋ ಸೇವೆಯಲ್ಲೇ ಮುಳುಗಬೇಕು, ಇನ್ಮೇಲೆ ಬರೀ ಪ್ರಪಂಚನ ನೋಡಬೇಕು ಅನ್ನೋ ಒಂದು ಯೋಚನೆನ ಕೂಡ ನೀವು ಇಲ್ಲಿ ಮಾಡೋ ಅಂಥದ್ದು. ಮತ್ತು ಕೆಲವೊಬ್ಬರು ನಿಮ್ಮ ಬಗ್ಗೆ ಗಾಸಿಪ್ ಮಾಡೋ ಅಂಥದ್ದು, ನಿಮ್ಮ ಬಿಹೇವಿಯರ್ ಬಗ್ಗೆ ಇರ್ಬೋದು, ನಿಮ್ಮ ನಡವಳಿಕೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಕೆಲವೊಬ್ಬರು ಇಲ್ಲಿ ಗಾಸಿಫನ್ನು ಮಾಡ್ತಾರೆ. ಆದರೆ ಖಂಡಿತವಾಗ್ಲೂ ಬೊಗಳೋ ನಾಯಿ ಕಚ್ಚಲ್ಲ ಅನ್ನೋ ರೀತಿ ಯಾರು ಏನೇ ಗಾಸಿಪ್ ಮಾಡಿದ್ರು ಕೂಡ ನೀವೇನು ಅಂತ ಗೊತ್ತಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲಿ ಆಗೋದಿಲ್ಲ. ಅದಕ್ಕೆ ಹೋಗಬೇಡಿ. ಅದರಿಂದ ಅಂಥವ್ರನ್ನ ನೀವು ಮೈಂಡ್ ಗೇಮ್, ಅವರು ನಿಮ್ಮ ಲೈಫಲ್ಲಿ ಯಾವ ರೀತಿ ಮೈಂಡ್ ಗೇಮ್ ಅನ್ನೋದನ್ನು ಮಾಡ್ತಾರೆ ಅದೇ ರೀತಿ ನೀವು ಮೈಂಡಿಂದ ಯೋಚನೆನ ಮಾಡಿ ಮುಂದೆ ಹೆಜ್ಜೆನ ಇಡಿ ಅನ್ನೋ ಅಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ಬದಲಾವಣೆ ಅನ್ನೋದು ದೊಡ್ಡದಾಗಿಯೇ ನಿಮ್ಮ ಜೀವನದಲ್ಲಿ ಬರುತ್ತೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಲೈಫಲ್ಲಿ. ಬರೋ ಜನವರಿ ಫೆಬ್ರವರಿ ಒಳಗಡೆ ಒಂದು ಒಳ್ಳೆಯ ರೀತಿಯ ಬದಲಾವಣೆ ಅನ್ನೋದು ನೀವೇನು ಅಂದ್ಕೊಂಡಿದ್ದೀರಿ ಅದು ಆಗುವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಆಗಲೇ ಹೇಳಿದಾಗ ಯಾರೆಲ್ಲ ಒಂದು ಸಿಂಗಿಂಗಲ್ಲಿ ಡ್ಯಾನ್ಸ್ ಮಾಡೋದ್ರಲ್ಲಿ, ಅಥವಾ ಒಂದು ಪೈಂಟಿಂಗಲ್ಲಿ,
ಯಾರಾದರೂ ವರ್ಕ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಒಂದು ಒಳ್ಳೆಯ ಗೌರವ ಸಿಗೋವಂಥದ್ದು, ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಇಲ್ಲಿ ಇರೋವಂಥದ್ದು ಕಾಣ್ತಾ ಇದೆ. ಖಂಡಿತವಾಗ್ಲೂ ನೀವೇನೇ ಅಂದ್ಕೊಂಡ್ರೂ ಕೂಡ ಆಗೋವಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬಾ ಇದೆ. ನಿಮ್ಮ ಎಫರ್ಟ್ ಕೂಡ ಅಷ್ಟೇ ಮುಖ್ಯ ಅನ್ನೋವಂಥದ್ದು ಇದೆ. ನಂಬಿಕೆ ನಡಿ, ನೀವು ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲದನ್ನು ಈ ಡಿಸೆಂಬರ್ ಮಂತಲ್ಲಿ ಆಗುವಂಥದ್ದಿದೆ. ಆದರೆ ದಯವಿಟ್ಟು ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಆದಷ್ಟು ಸೀಕ್ರೆಟಲ್ಲೇ ಇಟ್ಕೋಬೇಕಾಗತ್ತೆ. ಸೀಕ್ರೆಟಲ್ಲೇ ಇದ್ದು ನೀವು ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಜೊತೆಯಲ್ಲೇ ಇದ್ದು ನೀವೇನು ಮಾಡ್ತಾಯಿದ್ದೀರಾ, ಏನು ಬಿಡ್ತಾಯಿದ್ದೀರಾ ಅನ್ನೋದನ್ನೆಲ್ಲ ತಿಳ್ಕೊಂಡು ನಿಮಗೆ ಮೋಸ ಮಾಡೋವಂಥ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲೇ ಇರೋವಂಥವ್ರು ಆಗಿರ್ತಾರೆ ಖಂಡಿತವಾಗ್ಲೂ. ಅದರಿಂದ ದಯವಿಟ್ಟು ಸೀಕ್ರೆಟಾಗಿ ಇಡೀ ಸೀಕ್ರೆಟಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬನ್ನಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಆಗಲೇ ಹೇಳಿದಾಗೆ ತುಂಬಾ ಒಂದು ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಇರ್ಬೋದು ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ತುಂಬಾ ಜಗಳ ಆಗುವಂಥದ್ದು ಇದೆ. ನೀವೇ ಜಗಳ ಮಾಡ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿರೋವಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಜಗಳ ಮಾಡೋ ಅಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಆದ್ದರಿಂದ ದಯವಿಟ್ಟು ಆದಷ್ಟು ನಿಮ್ಮ ತಾಳ್ಮೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ಯಾರು ಏನೇ ಮಾಡಿದ್ರು ಕೂಡ ನಿಮ್ಮನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ. ಬರ್ತಿದೆ ಖಂಡಿತವಾಗ್ಲೂ. ಏನೆಲ್ಲ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಬೇಕು ಅದೆಲ್ಲ ಖಂಡಿತ ಆಗುತ್ತೆ. ಇಷ್ಟು ದಿನ ಏನೆಲ್ಲ ನೀವು ಒಂದು ನೋವನ್ನು ತಿಂದಿದ್ರಿ ಆ ನೋವೆಲ್ಲ ಇಲ್ಲಿ ಕೊನೆಯಾಗಿ ನಿಮ್ಮ ಜೀವನ ಮತ್ತೆ ಹೊಸ ರೀತಿಯಲ್ಲಿ ಒಂದು ಹೊಸ ಮಗು ಹುಟ್ಟಿ ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ನಿಮ್ಮ ಜೀವನ ಹೊಸ ರೀತಿಯಲ್ಲೇ ಬದಲಾವಣೆ ಆಗುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಇರೋವಂಥದ್ದು. ನಿಮ್ಮ ಕಣ್ಣಿನ ಆರೋಗ್ಯದ ಕಡೆ ಗಮನ ಅನ್ನೋದನ್ನು ಕೊಡಿ. ಆದಷ್ಟು ಬೆಂಕಿಯಿಂದ ದೂರ ಇರಿ ಅನ್ನುವಂಥದ್ದು. ಒಂದೇ ರೀತಿಯಲ್ಲಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಮತ್ತು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಇಲ್ಲಿ ಪ್ರತಿಫಲ ಸಿಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಧಾನ ಆದಷ್ಟು ನಿಧಾನವೇ ಪ್ರಧಾನ ಅನ್ನೋ ಗಾದೆ ಮಾತು ಕೇಳಿಲ್ವ? ಅದೇ ರೀತಿ ಎಷ್ಟು ನಿಧಾನ ಆದಷ್ಟು ಕೂಡ ನಿಮ್ಮ ಯಶಸ್ಸು ಕೂಡ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನೋದಾಗಿರ್ಬೋದು ಅಥವಾ ನೀವು ನಾನು ಮಾಡೋ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಾಯಿಲ್ಲ, ಸರಿಯಾದ ಸಂಬಳ ಸಿಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾರೆ ಖಂಡಿತವಾಗ್ಲೂ ಸಿಗೋವಂಥ ಸಾಧ್ಯತೆ ತುಂಬಾ ಇದೆ. ಕ್ರಿಯೇಟಿವಿಟಿಯಾಗಿ ಯೋಚನೆ, ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ. ಒಂದೇ ರೀತಿಯಲ್ಲಿ ಯಾವುದೇ ಕೆಲಸ ಆದರೂ ಒಂದೇ ರೀತಿಯಲ್ಲಿ ಮಾಡ್ತಾ ಹೋದಾಗ ಅದರಿಂದ ನಮಗೆ ಯಾವುದೇ ರೀತಿ ಬೆನಿಫಿಟ್ ಅನ್ನೋದು ಸಿಗ್ತಾಯಿಲ್ಲ ಅಂದರೆ ಅದನ್ನು ನಾವು ಬೇರೆ ಯೋಚನೆನ ಮಾಡಬೇಕು. ಬೇರೆ ರೀತಿಯಲ್ಲಿ ಯಾವ ರೀತಿ ನಾವು ಇದನ್ನು ಬದಲಾಯಿಸ್ಬೋದು ಅನ್ನೋ ಒಂದು ಯೋಚನೆನ ಮಾಡಿ ಮುಂದುವರಿಬೇಕಾಗುತ್ತೆ. ಅದರಿಂದ ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ. ನಿಮ್ಮ ತಲೆಗೆ ಕೆಲಸನ ಕೊಡಿ. ನೀವು ಯಾವ ರೀತಿ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರೋದ್ರಿಂದ ದಯವಿಟ್ಟು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆಗ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋವಂಥ ಒಂದು ಸಕ್ಸಸ್ ಅನ್ನೋದನ್ನು ನೀವು ಕಾಣ್ತೀರಾ. ಖಂಡಿತವಾಗ್ಲೂ ದುಡ್ಡು ಅನ್ನೋದು ಸಿಗುತ್ತೆ. ದುಡ್ಡು ಯಾವ ರೀತಿ ಸಿಗುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೊಬ್ರಿಗೆ ನೀವು ಹಂಚೋವಂಥ ವ್ಯಕ್ತಿಗಳಾಗಿ ಇರ್ತೀರಾ. ನಿಮ್ಮ ಹತ್ರ ಇರೋದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಮಿಕ್ಕದನ್ನೆಲ್ಲ ನಿಮ್ಮ ಜೊತೆಯಲ್ಲಿ ಇರೋರಿಗೆ ಆಗಿರ್ಬೋದು, ಇಲ್ಲದೇ ಇರೋವಂಥ ವ್ಯಕ್ತಿಗಳಿಗೆ ನೀವು ಹಂಚೋವಂಥ ವ್ಯಕ್ತಿಗಳಾಗಿರ್ತೀರಾ. ಸೆಲೆಬ್ರೇಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಮತ್ತು ನೀವು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಒಂದು ಫಂಕ್ಷನಲ್ಲಿ ಮೀಟ್ ಆಗೋವಂಥದ್ದು ಅಥವಾ ಸಡನ್ನಾಗಿ ಮಳೆ ಬಿರುಗಾಳಿ ಬರೋವಂಥ ಟೈಮಲ್ಲಿ ನಿಮ್ಮ ಫ್ರೆಂಡ್ಸನ್ನು ನೀವು ಮೀಟ್ ಆಗೋದು ಅಥವಾ ನೀವು ನಿಮ್ಮ ತುಂಬ ಲಾಂಗ್ ಟೈಮ್ ಫ್ರೆಂಡ್ಸ್ ನೀವು ಮೀಟ್ ಆದ ಅಂಥ ಸಮಯದಲ್ಲಿ ಮಳೆ ಬಿರುಗಾಳಿ ಬರೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಖಂಡಿತವಾಗ್ಲೂ ಡಿಸೆಂಬರ್ ತಿಂಗಳಿನಲ್ಲಿ ಫ್ರೆಂಡ್ಸ್ ಜೊತೆ ತುಂಬಾ ಸೆಲೆಬ್ರೇಷನ್ ಅನ್ನೋದನ್ನು ಮಾಡ್ತೀರಾ ಅನ್ನೋವಂಥದ್ದು ಇಲ್ಲಿ ಇರೋವಂಥದ್ದು. ಒಂದೇ ರೀತಿನ ಯಾವ ರೀತಿ ಎಲ್ಲ ಯೋಚನೆನ ಮಾಡಬೇಕು ಅಂತ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ಸರಿಯಾದ ಮಾರ್ಗದರ್ಶನ ಅನ್ನೋದು ನಿಮಗೆ ಸಿಗಬೇಕಾಗುತ್ತೆ. ಮತ್ತು ಮುಖವಾಡ ಹಾಕ್ಕೊಂಡಿರೋವಂಥ ವ್ಯಕ್ತಿಗಳು ಯಾರು, ಮುಖವಾಡ ಇಲ್ಲದಿರೋವಂಥ ವ್ಯಕ್ತಿಗಳು ಯಾರು ಅನ್ನೋದನ್ನು ತಿಳ್ಕೊಬೇಕು. ನಿಮ್ಮ ಜೊತೆಯಲ್ಲೇ ಇದ್ದು ಮುಖವಾಡ ಹಾಕ್ಕೊಂಡು ನಿಮ್ಮ ಎದುರಿಗೆ ಒಂದು ನಿಮ್ಮ ಹಿಂದೆ ಒಂದು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಿರೋಂಥ ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಗುರುಗಳ ಒಂದು ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಬೇಕಾಗಿದೆ. ಧ್ಯಾನನ ಮಾಡಿ ಗುರುಗಳ ಆಶೀರ್ವಾದನ ತಗೊಳ್ಳಿ. ಒಬ್ಬರು ಗುರುಗಳ ಹತ್ರ ಒಂದು ಮಾರ್ಗದರ್ಶನ ಅನ್ನೋದನ್ನು ತಗೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕೆಲವೊಬ್ಬರು ಡಿಸೆಂಬರ್ ತಿಂಗಳಿನಲ್ಲಿ ಪಾಲಿಟಿಕ್ಸ್ ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು ಅಥವಾ ಪಾಲಿಟಿಕ್ಸಲ್ಲಿ ನಾನು ವರ್ಕ್ ಮಾಡಬೇಕು, ಪಾಲಿಟಿಕ್ಸ್ಗೆ ನಾನು ಸೇರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಸೇರಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಧ್ಯಾನನ ಮಾಡಿ. ಖಂಡಿತವಾಗ್ಲೂ ಗುರುಗಳ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಧ್ಯಾನ ಮಾಡೋದ್ರಿಂದ ಕೂಡ ನಿಮ್ಮ ಟೆನ್ಷನ್ ಇರ್ಬೋದು, ಏನಕ್ಕೋಸ್ಕರ ನಿಮಗೆ ಕೋಪ ಬರ್ತಾ ಇದೆ ಅಂತ ಅಂದರೆ ತುಂಬ ಟೆನ್ಷನ್, ಜವಾಬ್ದಾರಿ ಹೆಚ್ಚಾಗಿ ನಿಮಗೆ ಕೋಪ ಬರುವಂಥದ್ದು, ಜಗಳ ಆಗುವಂಥದ್ದು ಇರೋದ್ರಿಂದ ಖಂಡಿತವಾಗ್ಲೂ ಆದಷ್ಟು ಧ್ಯಾನನ ಮಾಡಿ ಉತ್ತರ ಅನ್ನೋದು ನಿಮಗೆ ಸಿಗುತ್ತೆ. ಆಗಲೇ ಹೇಳ್ದಾಗೆ ನೋಡಿ, ಖಂಡಿತವಾಗ್ಲೂ
ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ. ನಿಮಗೆ ತಾಳ್ಮೆ ಅನ್ನೋದು ಖಂಡಿತವಾಗ್ಲೂ ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಮ ಎಲ್ಲ ಒಂದು ಹೆಲ್ತ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲದನ್ನು ಕೂಡ ಒಂದು ಬ್ಯಾಲೆನ್ಸ್ ಎನರ್ಜಿನಲ್ಲಿ ನೀವು ತಗೊಂಡೋಗ್ಬೇಕಾಗುತ್ತೆ. ಕೆಲವೊಬ್ಬರು ನಿಮಗೆ ನೀವು ತುಂಬ ಒಳ್ಳೆಯವರು ಅಂತ ಒಂದು ಇನ್ಫ್ಲೂಯೆನ್ಸಲ್ಲಿ ಬರ್ಬೋದು. ಅವ್ರಿಗೇನಾದರೂ ಕೆಲಸ ಕಾರ್ಯ ಆಗಬೇಕು ಅಂತ ಅಂದಾಗ ನಿಮ್ಮನ್ನು ತುಂಬ ಹೊಗಳಿ ಒಂದು ಮಟ್ಟಕ್ಕೆ ಏರಿಸಿ ಅವ್ರ ಕೆಲಸನ ಅವರು ಸಾಧಿಸ್ಕೊಳ್ಳೋದಕ್ಕೂ ಕೂಡ ನಿಮ್ಮ ಹತ್ರ ಬರುವಂಥದ್ದು ಇದೆ. ಆದ್ದರಿಂದ ದಯವಿಟ್ಟು ಆಗಲೇ ಹೇಳ್ದಾಗೆ ಮುಖವಾಡದ ವ್ಯಕ್ತಿಗಳು ಯಾರು, ಮುಖವಾಡ ಇಲ್ಲದೇ ಇರೋಂಥ ವ್ಯಕ್ತಿಗಳು ಯಾರು, ನಿಮ್ಮವ್ರು ಯಾರು, ನಿಮ್ಮವ್ರು ಅಲ್ಲದೇ ಇರೋರು ಯಾರು ಅನ್ನೋದನ್ನು ಖಂಡಿತವಾಗ್ಲೂ ತಿಳ್ಕೊಂಡು ಮುಂದುವರಿರಿ. ನಿಮ್ಮ ಕೆರಿಯರ್ ಲೈಫಲ್ಲಿ ಆಗಿರ್ಬೋದು ಅಥವಾ ಲವ್ ಲೈಫಲ್ಲಿ ಆಗಿರ್ಬೋದು ಆದಷ್ಟು ಹುಷಾರಾಗಿ ಇರಿ. ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಬನ್ನಿಲ್ಲ ಡಿಸೆಂಬರ್ ತಿಂಗಳಿನಲ್ಲಿ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಮೇಷರಾಶಿಯವರಿಗೆ ನೋಡುವ. ಓಕೆ, ಡಿಸರ್ವ್ ಲವ್ ಬರ್ತಾ ಇದೆ. ನಿಮ್ಮ ಲೈಫ್ಗೆ ಡಿಸರ್ವ್ ಲವ್ ಅನ್ನೋದು ಬರ್ತಾ ಇದೆ. ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ. ನಿಮ್ಮ ಪರ್ಸನ್ ಹತ್ರ ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಪ್ರೀತಿನ ಮುಚ್ಚಿಡೋದಕ್ಕೆ ಹೋಗಬೇಡಿ. ನಿಮ್ಮ ಪರ್ಸನ್ ಹತ್ರ ನಿಮ್ಮ ಪ್ರೀತಿ ಬಗ್ಗೆ ಕೂತು ಮಾತಾಡಿ ಅನ್ನೋವಂಥದ್ದು ಇಲ್ಲಿ ಇರೋವಂಥದ್ದು. ಕೂತು ಮಾತಾಡಿದರೆ ಖಂಡಿತವಾಗ್ಲೂ ನಿಮ್ಮ ಲವ್ ಸಕ್ಸಸ್ ಅನ್ನೋದನ್ನು ಕಾಣುತ್ತೆ. ಕೆಲವರಿಗೆ ಮಾತ್ರ ಇಲ್ಲಿ ಫ್ಲರ್ಟ್ ಅನ್ನೋದು ನಡೀತಾ ಇದೆ. ಪ್ರೀತಿ ಹೆಸರಿನಲ್ಲಿ ಮೋಸ ಅನ್ನೋದು ಆಗ್ತಾ ಇದೆ, ಆಗುವಂಥದ್ದು ಇದೆ ಡಿಸೆಂಬರ್ ಮಂತಲ್ಲಿ. ಆದ್ದರಿಂದ ದಯವಿಟ್ಟು ಹುಷಾರಾಗಿರಿ. ಆಗಲೇ ಹೇಳ್ದಾಗೆ ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು, ಕೆರಿಯರ್ ಲೈಫಲ್ಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮ್ಮ ಜೊತೆಯಲ್ಲೇ ಇದ್ದು ಮೋಸ ಮಾಡೋಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಅದರಿಂದ ಆದಷ್ಟು ಹುಷಾರಾಗಿ ಇರಿ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ದಯವಿಟ್ಟು ಎಲ್ಲರನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿ. ನಿಮ್ಮ ಪ್ರೀತಿ ಪಾತ್ರರು ಯಾರು, ಅವರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿ ಆನಂತರ ನೀವು ಏನೇ ಮುಂದುವರಿಯುವಂಥದ್ದಿದ್ರು ಮುಂದುವರಿಯಿರಿ ಅನ್ನುವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಬನ್ನಿ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಮೇಷರಾಶಿಯವರಿಗೆ ಡಿಸೆಂಬರ್ ಮಂತಲ್ಲಿ ಅಲ್ವಾ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ರಿ ಅದನ್ನು ನಿಲ್ಲಿಸಬೇಡಿ, ಖಂಡಿತವಾಗ್ಲೂ ಮುಂದುವರಿಸಿ ಅನ್ನುವಂಥದ್ದು ಇದೆ. ಟೇಕ್ ಆ್ಯಕ್ಷನನ್ನು ತಗೊಳ್ಳಿ. ರಿಕವರಿ ಅನ್ನೋದು ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ರಿಕವರಿ ಅನ್ನೋದು ಬರ್ತಾ ಇದೆ. ಒಳ್ಳೆಯ ರೀತಿಯಲ್ಲೇ ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಮೇಷರಾಶಿಯವರ ಪರ್ಸನ್ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಓಕೆ, ನನಗಾಗಿ ಎಲ್ಲರನ್ನು ಕಡೆಗಣಿಸಿ ನಾನೇ ನಿನಗೆಲ್ಲ ಎನ್ನುವೆ ಎಲ್ಲ, ಅದೊಂದು ಪದ ಸಾಕು ಎಲ್ಲ ನೋವನ್ನು ಮರೆಯುವುದಕ್ಕೆ. ಆ ಪದಕ್ಕೆ ಈ ಪ್ರೀತಿಗೆ ಆ ಶಕ್ತಿ ಇದೆ. ತುಂಬ ಚೆನ್ನಾಗಿ ಫೀಲ್ ಮಾಡ್ತಾರೆ ನಿಮ್ಮ ಪರ್ಸನ್ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ. ನಿನ್ನ ಫೋನ್ ಮೆಸೇಜ್ಗಾಗಿ ಕಾಯುತ್ತಿದೆ ಜೀವ, ಯಾವಾಗ ಬರುವೆ ನನ್ನ ಬಾಳೆಗೆ ಬಂಗಾರವಾಗಿ, ಕೊಡುವೆ ನನ್ನನ್ನು ನಿನಗೆ ಉಡುಗೊರೆಯಾಗಿ. ತುಂಬಾ ಚೆನ್ನಾಗಿದೆ ಲವ್ ಲೈಫ್. ಆಗಲೇ ಹೇಳಿದೆ ಖಂಡಿತವಾಗ್ಲೂ ಶ್ರೀಕೃಷ್ಣ ಪರಮಾತ್ಮ ಬಂದಾಗಲೂ ಕೂಡ ಅದೇ ಬಂದಿರೋ ಅಂಥದ್ದು. ತುಂಬಾ ಪ್ರೀತಿ ಮಾಡೋ ಅಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ. ಲವ್ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಕಾಣುತ್ತೆ ಅಂತ ಬಂದಂಗೆ ನನಗಾಗಿ ಎಲ್ಲರನ್ನು ಕಡೆಗಣಿಸಿ ನೀನೇ ನನಗೆಲ್ಲ ಎನ್ನುವೆಯಲ್ಲ, ಅದೊಂದು ಪದ ಸಾಕು ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಕೂಡ ಮಾಡ್ಕೋತಾ ಇದ್ದಾರೆ. ನಿಮ್ಮ ಫೋನು ನಿಮ್ಮ ಮೆಸೇಜ್ಗೋಸ್ಕರ ತುಂಬಾ ಕಾಯ್ತಾ ಇದ್ದಾರೆ ನಿಮ್ಮ ಪರ್ಸನ್. ಬನ್ನಿ ನಿಮ್ಮ ಪ್ರೀತಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಶ್ರೀ ಕಾಲಭೈರವೇಶ್ವರಾಯ ನಮಃ. ಶ್ರೀ ಕಾಲಭೈರವರ ಆಶೀರ್ವಾದ ಸಿಗ್ತಾ ಇದೆ. ಎಲ್ಲ ತಿಳಿದರೂ ತಿಳಿಯದಂತೆ, ಕಂಡು ಕಾಣದಂತೆ, ನೋಡಿಯೂ ನೋಡದಂತೆ ವರ್ತಿಸಿದಾಗ ಮಾತ್ರ ನಾವು ಬೇರೆಯವರಿಗೆ ನೋಡುವವರಿಗೆ ಒಳ್ಳೆಯರಾಗುತ್ತೇವೆ. ಆದುದರಿಂದ ಎಲ್ಲವನ್ನು ಕಾಲಕ್ಕೆ ಒಪ್ಪಿಸಿ ನಾವು ಸುಮ್ಮನಿರಬೇಕು. ಕಾಲವೇ ಉತ್ತರಿಸುವುದು. ಕಾಲಾಯ ತಸ್ಮೈ ನಮಃ. ಎಷ್ಟು ಚೆನ್ನಾಗಿದೆ ಅಲ್ವಾ. ಖಂಡಿತವಾಗ್ಲೂ ನಮಗೆಲ್ಲ ಗೊತ್ತು ಅಂತ ನಾವು ಪ್ರಶ್ನೆ ಮಾಡಿದಾಗ ನಮ್ಮವರಿಗೆ ನಾವು ಕೆಟ್ಟವರಾಗಿ ಕಾಣ್ತೀವಿ. ಆದ್ದರಿಂದ ಗೊತ್ತಿಲ್ಲದೆ ಇರೋ ರೀತಿ ನಾವು ಸುಮ್ಮನೆ ಇದ್ದಾಗ ಮೌನಕ್ಕೆ ಶರಣಾದರೆ ಮಾತ್ರ ನಮ್ಮವರಿಗೂ ನಾವು ಒಳ್ಳೆಯವರಾಗಿರ್ತೀವಿ, ಬೇರೆಯವ್ರಿಗೂ ನಾವು ಒಳ್ಳೆಯವರಾಗಿರ್ತೀವಿ. ಕಾಲ ಅನ್ನೋದು ಎಲ್ಲರಿಗೂ ಉತ್ತರ ಅನ್ನೋದು ಕೊಡುತ್ತೆ. ಕರ್ಮ ಇಸ್ ಬ್ಯಾಕ್ ಅನ್ನೋ ರೀತಿ ಅವರವರ ಕರ್ಮ, ಅದು ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ಅವರ ಕರ್ಮ ಅವರನ್ನು ಯಾವುದೇ ರೀತಿ ಬಿಡೋದಿಲ್ಲ. ಅದು ರಿಟರ್ನ್ ಅವರು 10 ಮಾಡಿದರೆ ಅದ್ರ 2 ಅವರಿಗೆ ರಿಟರ್ನ್ ಆಗಿ ಸಿಗುತ್ತೆ. ಅದರಿಂದ ಭಗವಂತನಿಗೆ ಒಪ್ಪಿಸಿ ಕಾಲಕ್ಕೆ ಬಿಟ್ಟುಬಿಡಿ, ಯಾವುದೇ ರೀತಿ ಯೋಚನೆ ಮಾಡಬೇಡಿ ಅಂತ ಶ್ರೀ ಕಾಲಭೈರವೇಶ್ವರರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕಾಲಭೈರವೇಶ್ವರರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ನನ್ನ ಚಾನ್ಸ್ ನೋಡುವ.
ಓಹ್, ಚಾನ್ಸ್ ಕೂಡ ತುಂಬಾ ಬಂದಿದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಖಂಡಿತವಾಗ್ಲೂ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮದುವೆ ಆಗದಿರೋರ್ಗೂ ಕೂಡ ಮದುವೆ ಆಗುವಂಥ ಚಾನ್ಸಸ್ ಇದೆ ಈ ಡಿಸೆಂಬರ್ ತಿಂಗಳಿನಲ್ಲಿ. ಮತ್ತು ಗೂಬೆ ಕಲ್ಲಮ್ಮನ ಆಶೀರ್ವಾದ ಕೂಡ ಸಿಗ್ತಾ ಇದೆ. ಪಾಪು ಆಗ್ತಾ ಇದೆ. ಯಾರೆಲ್ಲ ಸಪ್ರೇಟಲ್ಲಿ ಇದ್ದರೆ ಖಂಡಿತವಾಗ್ಲೂ ಅವರು ಕೂಡ ರೀಯೂನಿಯನ್ ಆಗೋವಂಥದ್ದು ಇದೆ. ಬ್ಯೂಟಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದು, ನಿಮ್ಮ ಸೌಂದರ್ಯದ ಬಗ್ಗೆ ಯೋಚನೆನ ಮಾಡ್ತಾರೆ. ಖಂಡಿತವಾಗ್ಲೂ ಅದ್ರ ಕಡೆ ಗಮನನ ಕೊಡಿ, ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಅಶ್ವಿನಿ ದೇವತೆಗಳ ಆಶೀರ್ವಾದ ನಿಮಗೆ ಇರೋವಂಥದ್ದು. ನೀವೇನೆಲ್ಲ ಅಂದ್ಕೊಂಡಿದ್ರೆ ಅದನ್ನೆಲ್ಲ ಸಾಧಿಸ್ತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಆಗಲೇ ಹೇಳ್ದಾಗೆ ನೀವು ಸ್ಟಾರ್ ಇದ್ದೀರಾ, ನಂಬಿಕೆನ ಇಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಿಮ್ಮ ದಾರಿನಲ್ಲಿ ಯಾವ ರೀತಿ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರ ಕಡೆ ಗಮನನ ಕೊಡಿ. ಪಾಪು ಬರುವಂಥದ್ದು ಇದೆ ನಿಮ್ಮ ಮನೆಗೆ. ಮತ್ತು ನಿಮ್ಮ ಮನೆಗೆ ಫಿಶನ್ನು ಕೂಡ ತರ್ತೀರಾ, ಫಿಶ್ ಟ್ಯಾಂಕನ್ನು ಇಡ್ತೀರಾ ಅನ್ನೋವಂಥದ್ದು ಖಂಡಿತವಾಗ್ಲೂ ಇಡಿ. ನಿಮ್ಮ ಮನೆಗೆ ಆಗೋವಂಥ ದೃಷ್ಟಿಗಳನ್ನು ಏನು ನೀವು ಫಿಶ್ ಟ್ಯಾಂಕನ್ನು ತಂದಿಡ್ತೀರ ಅದ್ರ ಮೇಲೆ ಪ್ರಭಾವ ಬೀರುತ್ತೆ. ನಿಮ್ಮ ಮನೆಗೆ ಆಗುವಂಥ ದೃಷ್ಟಿ ಕಡಿಮೆ ಆಗುತ್ತೆ ಅನ್ನೋವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮೇಷರಾಶಿಯವರ ಡಿಸೆಂಬರ್ ತಿಂಗಳು SRನ ನೋಡುವ ನಿಮ್ಮ ಒಂದು ಪ್ರಶ್ನೆಗೆ ಇಲ್ಲಿ SRನ ನೋಡುವ. ಏಂಜಲ್ಸ್ ಪ್ಲೀಸ್ ಮೇಷರಾಶಿಯವರ ಡಿಸೆಂಬರ್ ತಿಂಗಳಿಗೆ ನನ್ನ ವೀವರ್ಸ್ಗೆ ಅವ್ರ ಒಂದು ಪ್ರಶ್ನೆಗೆ SRನ ಪ್ಲೀಸ್. ಮೇ ಬಿ ಅಂತ ಬರ್ತಾ ಇದೆ. ಸಾಧ್ಯತೆ, ನೀವು ಅಂದ್ಕೊಂಡಿರೋವಂಥದ್ದು ಪ್ರಯತ್ನ ಪಟ್ಟರೆ ಆಗುತ್ತೆ ಅನ್ನೋವಂಥ ಒಂದು ಮೆಸೇಜ್ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಬರ್ತಿರೋ ಅಂಥದ್ದು. ಓಕೆ, ಇದಿಷ್ಟು ಮೇಷರಾಶಿಯವರ ಡಿಸೆಂಬರ್ ತಿಂಗಳ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಆಲ್. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಖಂಡಿತವಾಗ್ಲೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ರೀಡಿಂಗ್ ಅನ್ನೋದು ಪರ್ಸ್ನಲ್ ರೀಡಿಂಗ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.